ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ಲಾಮ್ ಇಂಡಸ್ಟ್ರಿ ಫಾರ್ ಯು. ಇವತ್ತು ಈ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಟೈಪ್ ಆಫ್ ಬೆಡ್ ಪ್ರೊಟೆಕ್ಟರ್ಸ್ ಫಾರ್ ಬೇಬೀಸ್ ಅಂತ ತೋರಿಸ್ತಾ ಇದ್ದೀನಿ. ಮಕ್ಕಳು ಯೂರಿನ್ ಮಾಡಿದಾಗ ಬೆಡ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಬೆಡ್ ಪ್ರೊಟೆಕ್ಟರ್ಸ್ನ ಯೂಸ್ ಮಾಡಲೇಬೇಕಾಗುತ್ತೆ. ನೀವು ಡೈಪರ್ ಹಾಕ್ದಲೇ ಫ್ರೀಯಾಗಿ ಮಗುನ ಮಲಗಿಸ್ಬೇಕು ಅಂತ ಅಂದ್ಕೊಂಡಾಗ, ನೈಟ್ ಟೈಮ್ ಇಲ್ಲ ನಾರ್ಮಲ್ ಟೈಮಲ್ಲಿ ಮಲಗಿಸ್ಬೇಕು ಅಂದಾಗ ಈ ಥರದ ಡಿಫ್ರೆಂಟ್ ಬೆಡ್ ಪ್ರೊಟೆಕ್ಟರ್ಸ್ನ ಯೂಸ್ ಮಾಡಿದ್ರೆ ನಿಮ್ಮ ಬೆಡ್ ಹಾಳಾಗೋದಿಲ್ಲ. ಸೊ ನಾನು ಯಾವ್ಯಾವ ಥರ ಬೆಡ್ ಪ್ರೊಟೆಕ್ಟರ್ಸ್ನ ಬಳಸಿದ್ದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ನಿಮಗೆ ಇದರಿಂದ ಒಂದು ಐಡಿಯಾ ಬರುತ್ತೆ ಯಾವುದನ್ನು ತೊಗೊಂಡ್ರೆ ಬೆಟರ್ ಅಂತ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ ಪ್ರೊಟೆಕ್ಟರ್. ಇದು ನನಗೆ ಹಾಸ್ಪಿಟಲ್ ಅವರು ಪ್ರೊವೈಡ್ ಮಾಡಿದ್ದು, ಬಟ್ ನಿಮಗೆ ತೋರಿಸಿದ್ರೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಈ ಥರದ್ದು ತೊಗೋಬೇಕೋ ಬೇಡವೋ ಅಂತ ಅಂದ್ಬಿಟ್ಟು ಅಂತ ತೋರಿಸ್ತಾ ಇದ್ದೀನಿ. ಆ ಕಾರಣಕ್ಕೆ ಇಲ್ಲಿ ಬಂದ್ಬಿಟ್ಟು ಕಾಟನ್ ಥರ ಇರುತ್ತೆ. ಒಂದು ಸ್ಪಾಂಜ್ ಮೆಟೀರಿಯಲ್ನ ಇನ್ಸೈಡ್ ಇನ್ಸರ್ಟ್ ಮಾಡಿರ್ತಾರೆ, ಬಟ್ ಕ್ಲೀನ್ ಒಗಿತಾ ಅದು ಸ್ಪಾಂಜ್ ಮೆಟೀರಿಯಲ್ ಒಂದು ಸೈಡ್ ಬಂದುಬಿಡುತ್ತೆ. ಒಂದು ಸೈಡ್ ಕಾಟನ್ ಆಗಿರುತ್ತೆ ಆ್ಯಂಡ್ ಅನದರ್ ಸೈಡ್ ಬಂದುಬಿಟ್ಟು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ಟೈಪ್ ಇದೆ ಇದು. ಸೊ ಇದು ಕ್ಲಾತ್ ಮೆಟೀರಿಯಲ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಅಬ್ಸಾರ್ಬ್ ಆಗಿಬಿಡುತ್ತೆ. ಸೊ ನೀವು ಒಂದೇ ಒಂದು ಟೈಮ್ ಯೂಸ್ ಮಾಡ್ಬೋದಾಗುತ್ತೆ. ಬೇಬಿ ಒನ್ಸ್ ಯೂರಿನ್ ಮಾಡಿದಾಗ ನೀವು ಇದನ್ನು ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡಿ ಡ್ರೈ ಮಾಡಿ ಮತ್ತೆ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ನೀವು 24/7 ಇದನ್ನು ನೀವು ಮನಗಿಸ್ಲಿಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಇದೆಲ್ಲನೂ ನ್ಯೂ ಬಾರ್ನ್ ಬೇಬಿ ಸೈಜ್, ಇದು ಈ ಸೈಜ್ ಬರುತ್ತೆ. ಇದನ್ನು ನೀವು ತೊಟ್ಲಿಗೆ ಯೂಸ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇದು ಒನ್ ಟೈಪ್ ಆಫ್ ಬೆಡ್ ಪ್ರೊಟೆಕ್ಟರ್ ಈ ಥರ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ನ್ಯೂ ಬಾರ್ನ್ ಸೈಜೇ, ತೊಟ್ಲಿಗೆಲ್ಲ ಹಾಕೋಕ್ಕೆ ಕರೆಕ್ಟ್ ಸೈಜ್ ಬರುತ್ತೆ. ಇದು ಎರಡೂ ಸೈಡ್ ಕೂಡ ಪ್ಲಾಸ್ಟಿಕ್ ಮೆಟೀರಿಯಲ್. ಇದು ಯಾವುದೇ ತರಹ ಅಬ್ಸರ್ವ್ ಆಗಲ್ಲ. ಸ್ವಲ್ಪ ಇದರಲ್ಲಿ ಸ್ಪಾಂಜ್ ಮೆಟೀರಿಯಲ್ ಇನ್ಸರ್ಟ್ ಆಗಿರುತ್ತೆ. ಇದನ್ನು ನೀವು 24/7 ಯೂಸ್ ಮಾಡಬಹುದು. ಇದ್ರ ಮೇಲೆ ಒಂದು ಕಾಟನ್ ಬೆಡ್ಶೀಟ್ನ ಹಾಕಿದ್ರೆ ನೀವು ಆ ಬೆಡ್ಶೀಟ್ನ ರಿಮೂವ್ ಮಾಡಬಹುದು ಆ್ಯಂಡ್ ಬೆಡ್ ಕೂಡ ಪ್ರೊಟೆಕ್ಟೆಡ್ ಆಗೇ ಇರುತ್ತೆ. ಇದನ್ನ ನಾನು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ನೀವು ಆನ್ಲೈನಲ್ಲಿ ಕೂಡ ತೊಗೋಬೋದು. ನಿಮಗೆ ಬಿಲೋ 100 ರುಪೀಸ್ಗೆ ಒಂದು ಪೀಸ್ ಆ ಥರ ಸಿಗುತ್ತೆ. ನೀವು 3-4 ಸೆಟ್ಟಲ್ಲಿ ಸಿಗ್ತಾ ಹೋಗುತ್ತೆ ಫಾರ್ 200 ರುಪೀಸ್ ಇಲ್ಲ 300 ರುಪೀಸ್ಗೆ. ನೀವು ಎಲ್ಲ ಆನ್ಲೈನ್ ಸ್ಟೋರ್ಸಲ್ಲೂ ಈ ಮೆಟೀರಿಯಲ್ದು ಬೈ ಮಾಡಬಹುದು. ಆ್ಯಂಡ್ ಇದು ಕೂಡ ನಾನು ನ್ಯೂ ಬಾರ್ನ್ ಬೇಬೀಸ್ಗೆ ತರಿಸಿದ್ದು. ಇದು ಕೂಡ ಸೇಮ್ ನ್ಯೂ ಬಾರ್ನ್ ಸೈಜ್. ಇದು ತೊಟ್ಲಿಗೆಲ್ಲ ಹಾಕೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇದನ್ನು ನೀವು ಎನಿ ಟೈಮ್ ಇದನ್ನು ಹಾಕಿ ಯೂಸ್ ಮಾಡೋಕ್ಕಾಗಲ್ಲ. ಬೇಬಿ ಒನ್ಸ್ ಯೂರಿನ್ ಮಾಡಿದಾಗ ನೀವು ಇದನ್ನು ತೆಗೆದು ವಾಶ್ ಮಾಡಿ ಮತ್ತು ಡ್ರೈ ಕೂಡ ಮಾಡಿ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂಥರ ಸಾಫ್ಟ್ ಉಲನ್ ಮೆಟೀರಿಯಲ್ ಥರ ಇದೆ ಆ್ಯಂಡ್ ಇದು ಸ್ಪಾಂಜ್ ಮೆಟೀರಿಯಲ್ ಥರ ಇದೆ. ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಅಂತ ನಾನು ಹೇಳಲ್ಲ. ನಿಮ್ಮ ಬೇಬಿ ಯೂರಿನ್ ಮಾಡಾದಮೇಲೆ ಸ್ವಲ್ಪ ಇಲ್ಲಿ ವೆಟ್ನೆಸ್ ಫೀಲ್ ಆಗುತ್ತೆ, ಬಟ್ ಅದೇನು ಬೆಡ್ನ ಹಾಳು ಮಾಡೋದಿಲ್ಲ. ಬಟ್ ಇದು 100% ಇದು 100% ವಾಟರ್ ರೆಸಿಸ್ಟೆಂಟ್ ಆಗಿರಲ್ಲ. ಸ್ವಲ್ಪ ಅಬ್ಸಾರ್ಬ್ ಆಗುತ್ತೆ ಆ್ಯಂಡ್ ವೆಟ್ನೆಸ್ನ ನೀವು ಇದರಲ್ಲಿ ಫೀಲ್ ಮಾಡಬಹುದು. ಇದು ಕೂಡ ಸೆಟ್ ಆಫ್ 6 ಆ ಥರ ಎಲ್ಲನೂ ಆನ್ಲೈನಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಕಲರ್ಸಲ್ಲೂ ಅವೈಲಬಲ್ ಇದೆ. ಲೋಕಲ್ ಶಾಪ್ಸಲ್ಲೂ ಕೂಡ ತೊಗೋಬಹುದು ನೀವು. ಇದು ಬಂದ್ಬಿಟ್ಟು ನೆಕ್ಸ್ಟ್ ಟೈಪ್ ಆಫ್ ಬೆಡ್ ಪ್ರೊಟೆಕ್ಟರ್. ಇದು ರಬ್ಬರ್ ಬೆಡ್ ಪ್ರೊಟೆಕ್ಟರ್ ಅಂತ 39x78 ಇಂಚಸ್ ಬರುತ್ತೆ. ಇದು 2 ಡಿಫ್ರೆಂಟ್ ಕಲರ್ಸ್ನ ನೀವು ನೋಡ್ಬೋದು. ಗ್ರೀನ್ ಆ್ಯಂಡ್ ಮೆರೂನ್ ಕಾಣಿಸ್ತಿದೆ. ಇದು 100% ವಾಟರ್ ಪ್ರೂಫ್, ಬಟ್ ಆಫ್ಟರ್ ಸೋ ಮೆನಿ ಯೂಸಸ್ ಅದು ರಬ್ಬರ್ ಪಾರ್ಟಿಕಲ್ಸ್ ಆ ಮೆಟೀರಿಯಲಿಂದ ರಿಮೂವ್ ಆಗ್ತಾ ಬರುತ್ತೆ. ಇದನ್ನ ನಾನು ತೊಗೊಂಡಿದ್ದು ಅಮೆಝಾನಿಂದ. ಇದ್ರ ಪ್ರೈಸ್ ಬಂದ್ಬಿಟ್ಟು 489 ರುಪೀಸ್ ಇದೆ ಕರೆಂಟ್ಲಿ ಇವಾಗ. ನಾನು ಇದನ್ನು ಫೋಲ್ಡ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಫೋಲ್ಡ್ ಮಾಡ್ಕೋಬಹುದು. ಒಂದು ಕರ್ಚಿಫ್ ಸೈಜಿಗೆ ಬರೋ ಥರ ಫೋಲ್ಡ್ ಆಗೋಗುತ್ತೆ. ಇದು ಈಸಿಯಾಗಿ ಕ್ಯಾರಿ ಮಾಡೋದಕ್ಕೆ ಎಲ್ಲ ಚೆನ್ನಾಗಿದೆ. ಇದು ನೆಕ್ಸ್ಟ್ ಬೆಡ್ ಪ್ರೊಟೆಕ್ಟರ್. ಇದು ನಾನು ತೊಗೊಂಡಿದ್ದು ಮೀಶೋದಲ್ಲಿ. ಈ ಬೆಡ್ ಪ್ರೊಟೆಕ್ಟರ್ ಕಂಪ್ಲೀಟ್ಲಿ ನಿಮ್ಮ ಫುಲ್ ಬೆಡ್ಡಿಗೆ ಯೂಸ್ ಮಾಡಬಹುದು. 4 ಸೈಡು ಸ್ಟಕ್ ಮಾಡೋದಕ್ಕೆ ಎಲಾಸ್ಟಿಕ್ ಮೆಟೀರಿಯಲ್ ಥ್ರೆಡ್ ಥರ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿದ್ರೆ ಅದು ಹೊರಗಡೆ ಬರೋದಿಲ್ಲ. ಇದನ್ನು ಹಾಕಿದ್ರೆ 4 ಸೈಡೂ ಬೆಡ್ಡಿಂದ ಈ ಪ್ಲಾಸ್ಟಿಕ್
ಅಷ್ಟು ಈಸಿಯಾಗಿ ಮಕ್ಕಳು ಆಟ ಆಡಬೇಕಾದಾಗಲೂ ಅದು ಬೆಡ್ ಪ್ರೊಟೆಕ್ಟರ್ ಸ್ಕ್ವೀಸ್ ಆಗೋದು ಇಲ್ಲ ಒಂದು ಸೈಡ್ ಹೋಗೋದು ಆ ಥರ ಆಗಲ್ಲ. ಇದು ತುಂಬ ಬಿಗ್ ಸೈಜ್ ಬೆಡ್ ಕೂಡ ಯೂಸ್ ಮಾಡ್ಬೋದು. ಕಿಂಗ್ ಸೈಜ್ ಇಲ್ಲ ಕ್ವೀನ್ ಸೈಜ್ ಬೆಡ್ ಕೂಡ ಆಗುತ್ತೆ. ಬಟ್ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದರಲ್ಲಿ ನೋಡಿದ್ದು ಏನು ಅಂದರೆ, ಒಂದು ಲೇಯರ್ ಶೀಟ್ ಥರ ಏನಿದೆ ಅದು ರಿಮೂವ್ ಆಗ್ತಾ ಬಂತು. ನಾನು ಅದನ್ನು ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ. ಅದು ಒಂದು ಲೇಯರ್, ಒಂದು ಶೀಟ್ ಥರ, ಪ್ಲಾಸ್ಟಿಕ್ ಶೀಟ್ ಥರ ರಿಮೂವ್ ಆಗ್ತಾ ಬಂತು. ಈ ಬೆಡ್ ಪ್ರೊಟೆಕ್ಟರ್ ಅಫೋರ್ಡಬಲ್ ರೇಂಜಲ್ಲೇ ಇರೋದು. ಬಿಲೋ 300 ಆರ್ 400ಗೆ ನಿಮಗೆ ಸಿಗ್ತಾ ಹೋಗುತ್ತೆ. ಇದು ಸಮ್ಮರ್ ಟೈಮಲ್ಲಿ ಯೂಸ್ ಮಾಡಿದ್ರೆ ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಿಮಗೆ ಫೀಲ್ ಆಗುತ್ತೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಟೈಪ್ ಆಫ್ ಬೆಡ್ ಪ್ರೊಟೆಕ್ಟರ್. ಇದನ್ನು ನಾನು ತೊಗೊಂಡಿದ್ದು ಮೀಶೋದಲ್ಲಿ. ಇದ್ರ ಲೆಂತ್ ಮತ್ತು ವಿಡ್ತ್ ಬಂದುಬಿಟ್ಟು 88 × 138 ಸೆಂಟಿಮೀಟರ್ಸ್. ಇದು ವೈಟ್ ಕಲರ್ ಇದೆ, ಫ್ಲೋರಲ್ ಪ್ರಿಂಟ್ ಕೂಡ ಇದೆ. ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್. ಇದು 100% ವಾಟರ್ ಪ್ರೂಫ್. ಸ್ವಲ್ಪನೂ ವೆಟ್ನೆಸ್ ಏನೂ ಫೀಲ್ ಆಗಲ್ಲ. ಆ್ಯಂಡ್ ಈ ಬ್ಯಾಕ್ ಸೈಡ್ ಬಂದುಬಿಟ್ಟು ಪ್ಲೇನ್ ಇದೆ, ಕಂಪ್ಲೀಟ್ಲಿ ಪ್ಲೇನ್. ಆ್ಯಂಡ್ ಎಡ್ಜಸ್ ಎಲ್ಲನೂ ಸ್ಟಿಚ್ ಮಾಡಿದ್ದಾರೆ, ಎಡ್ಜಸ್ ಎಲ್ಲನೂ ನೀಟಾಗಿ. ಇದು ಆ್ಯಕ್ಚುಲಿ ಬಿಗ್ ಲೆಂತ್ ಬರುತ್ತೆ. ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ಈ ಎಲ್ಲ ಮ್ಯಾಟ್ರಸಸ್ನೂ ತೋರಿಸ್ತಾ ಹೋಗ್ತೀನಿ, ನಿಮಗೆ ಅವಾಗ ಒಂದು ಐಡಿಯಾ ಬರುತ್ತೆ. ನಾನು ಕರೆಂಟ್ಲಿ ಇದನ್ನೇ ಯೂಸ್ ಮಾಡ್ತಿರೋದು. ಇದೇನು ಟೇರ್ ಆಗೋದಿಲ್ಲ, ಏನೂ ಹಾಳಾಗೋದಿಲ್ಲ, ಸ್ವಲ್ಪನೂ ಥ್ರೆಡ್ ಥರ ಬರೋದು ಆ ಥರ ಏನೂ ಇದರಿಂದ ಪ್ರಾಬ್ಲಮ್ ಆಗಿಲ್ಲ. ಕರೆಂಟ್ಲಿ ನಾನು ಇದನ್ನೇ ಬಳಸ್ತಾ ಇರೋದು. ಇದು ತುಂಬಾ ಅಫೋರ್ಡಬಲ್. ಇದು ಪ್ರೈಸ್ ಬಂದ್ಬಿಟ್ಟು 120 ಇದೆ, ಅಂಡರ್ 150 ರುಪೀಸೇ ಇರೋದಿದು. ಇದು ತುಂಬಾ ಅಫೋರ್ಡಬಲ್ ಆ್ಯಂಡ್ ತುಂಬ ಕೂಲಾಗಿ ಕೂಡ ಇರುತ್ತೆ. ಇವಾಗ ಎಲ್ಲ ಥರದ ಪ್ರೊಟೆಕ್ಟರ್ಸ್ನೂ ನಾನು ಬೆಡ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ಅದ್ರ ಸೈಜ್, ಲೆಂತ್ ಎಲ್ಲನೂ ಗೊತ್ತಾಗುತ್ತೆ, ಯಾವ ಥರ ಪ್ಲೇಸ್ ಮಾಡ್ಬೋದು ಬೆಡ್ ಮೇಲೆ ಅಂತ. ಒಂದು ವ್ಯೂ ಗೊತ್ತಾಗಲಿ ಅಂತ ನಾನು ನಿಮಗೆ ಬೆಡ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಲೆಂತ್ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಒಂದು ಐಡಿಯಾ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.